ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಪಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸಮರ್ಪಣಾ ಸಂಕಲ್ಪ ಸಮಾವೇಶಕ್ಕೆ ಬಿಜೆಪಿ ತಿರುಗೇಟು. ಶೂನ್ಯ ಸಾಧನೆಯಲ್ಲಿಯೇ ಸಂಕಲ್ಪ ಸಮಾವೇಶ ಎಂದು ಲೇವಡಿ. ರಾಜ್ಯದಲ್ಲಿರೋದು 60% ಸರ್ಕಾರ ಎಂದ ಬಿಜೆಪಿ. ಭಗತ್ ಸಿಂಗ್ ನಗರದ ಅದ್ದೂರಿ ಧರ್ಮರಾಯ ಕರಗದ ವಸಂತೋತ್ಸವ. ಚಿಕ್ಕಬಳ್ಳಾಪುರದ ಭುವನೇಶ್ವರಿ ವೃತ್ತದಲ್ಲಿ ನಡೆದ ವನಕೆ ಕರಗ ವೀಕ್ಷಿಸಲು ಮುಗಿಬಿದ್ದ ಜನ. ಕುಪ್ಪಂ ಬಾಲಾಜಿಯಿಂದ ವನಕೆ ಕರಗ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮರ್ಪಣಾ ಸಂಕಲ್ಪ ಸಮಾವೇಶ. ರಾಜ್ಯ ಸರ್ಕಾರದ 2 ವರ್ಷದ ಸಾಧನೆ ಅನಾವರಣ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಪಿಸಿಸಿ ವಕ್ತಾರ. ಖಾಸಗಿ ಶಾಲೆಗಳು ಸರ್ಕಾರಿ ಮಾನದಂಡದಲ್ಲಿ ಶುಲ್ಕ ನಿಗದಿಪಡಿಸಲು ಆಗ್ರಹ. ಈ ಕುರಿತು ಆದೇಶ ಹೊರಡಿಸಲು ಉಪನಿರ್ದೇಶಕರಿಗೆ ಪತ್ರ. ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ ನಾಯಕರಿಂದ ಪತ್ರ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರ. 2 ವರ್ಷಗಳ ಆಡಳಿತಾವಧಿಯಲ್ಲಿ ಶೂನ್ಯ ಸಾಧನೆ ಮಾಡಿ ಇದೀಗ ಸಾಧನಾ ಸಮಾವೇಶ ಮಾಡುತ್ತಿರುವುದು ನಾಚಿಕೆಗೇಡು. ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳಲು ಸಮಾವೇಶ ಮಾಡ್ತಿದ್ದಾರೆ. ಹೀಗಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರ. ಕಳೆದ 2 ವರ್ಷದಲ್ಲಿ ಮಾಡಿದ ಶೂನ್ಯ ಸಾಧನೆಯನ್ನ ಮುಂದಿಟ್ಟುಕೊಂಡು ಸಮಾವೇಶ ಮಾಡುತ್ತಿರುವುದು ನಾಚಿಕೆಗೇಡು. ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳಲು ಈ ಸಮಾವೇಶ ಮಾಡಲಾಗುತ್ತಿದೆ ಎಂದು ಬಿಜೆಪಿ ವಕ್ತಾರ ಚಂದ್ರಶೇಖರ್ ಕಿಡಿಕಾರಿದ್ರು. ಚಿಕ್ಕಬಳ್ಳಾಪುರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ರು. ಪ್ರಸ್ತುತ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ತೋರಿಸಿ ಸ್ವಲ್ಪವಾದರೂ ಆಡಳಿತದ ಕಡೆ ಗಮನ ಕೊಡಿ ಸಿದ್ದರಾಮಯ್ಯನವರೇ ಎಂದ್ರ. ಸಮಾವೇಶಕ್ಕೆ ಮಾಡುತ್ತಿರುವ ಖರ್ಚು ಬಡವರಿಗೆ ಮಾಡಿ. ನಿಮ್ಮ ತಾಕತ್ತು ತೋರಿಸಿ ಸಿದ್ದರಾಮಯ್ಯನವರೇ. ಜನತೆಗೆ ಗೌರವ ಸಿಗುವ ಕೆಲಸವಾಗಲಿ. ನಿಮ್ಮ ಓಲೈಕೆ, ನಿಮ್ಮ ಭ್ರಷ್ಟಾಚಾರದ ನಡುವೆ ರಾಜ್ಯ ದಿವಾಳಿಯಾಗಿದೆ ಎಂದು ಲೇವಡಿ ಮಾಡಿದ್ರ. ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯ ನರಕವಾಗುತ್ತಿದೆ. ಪಂಜಾಬ್, ಹಿಮಾಚಲ ಪ್ರದೇಶ ಹೊರತುಪಡಿಸಿ ದಿವಾಳಿ ಪಟ್ಟಿಯಲ್ಲಿ ರಾಜ್ಯ 3ನೇ ಸ್ಥಾನದಲ್ಲಿದೆ. ಈ ಸರ್ಕಾರದ 5ನೇ ಗ್ಯಾರಂಟಿ ನಿರುದ್ಯೋಗಿ ಯುವಕರಿಗೆ ನೀಡುವ ಸಹಾಯಧನ ಕಳೆದ 2.5 ವರ್ಷದಲ್ಲಿ ಕೇವಲ 3,500 ಜನರಿಗೆ ಮಾತ್ರ ನೀಡಲಾಗಿದೆ. ನೀತಿಗೆಟ್ಟ ಆಡಳಿತ ನೀಡಿ ಯಾವ ಮುಖ ಇಟ್ಟುಕೊಂಡು ಸಮಾವೇಶ ಮಾಡ್ತೀರಿ ಎಂದು ಪ್ರಶ್ನೆ ಮಾಡಿದ್ರ. ರಾಜ್ಯದ ಖಜಾನೆಯಲ್ಲಿ ದುಡ್ಡಿಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ನೇಕಾರರಿಗೆ ವಿದ್ಯುತ್ ಉಚಿತ ಎಂದ್ರ, ಆದರೆ ನೀಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ನೀಡುವುದಾಗಿ ಹೇಳಿದ್ರ, ಆದರೆ ನೀಡಿಲ್ಲ. ನೀತಿಗೆಟ್ಟ ಆಡಳಿತ ಮಾಡಿ ಸಾಧನಾ ಸಮಾವೇಶ ಎಂದು ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಪೋಲು ಮಾಡ್ತಿದ್ದೀರಿ. ಕರ್ನಾಟಕದಲ್ಲಿ ಕೊನೆಯ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇನ್ನು ಜನ್ಮದಲ್ಲಿ ಬರೋದಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಲೂಟಿ ಮಾಡಲು ನಿಂತಿದ್ದಾರೆ. ಇದರಿಂದ ರಾಜ್ಯದ ಜನತೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 699 ಕೊಲೆ ಮತ್ತು ಅತ್ಯಾಚಾರವಾಗಿದೆ. ಕಾರ್ಪೊರೇಟರ್ ಮಕ್ಕಳಿಗೆ ಬದುಕಲು ಆಗುತ್ತಿಲ್ಲ. ಜಿಹಾದಿಗಳು, ಉಗ್ರರಿಗೆ ಫ್ರೀ ಲೈಸೆನ್ಸ್ ನೀಡಲಾಗಿದೆ. ಸಿದ್ದರಾಮಯ್ಯನವರೇ ಹೇಳಿದ್ರು ಕರ್ನಾಟಕದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದ. ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಭ್ರಷ್ಟಾಚಾರ ಆರೋಪ ಮಾಡಿದ್ರ. ಆದರೆ ಅದು ಹುಸಿ ಎಂದು ನಾಗಮೋಹನ್ ದಾಸ್ ಆಯೋಗವೇ ಹೇಳಿದ. ಅಧಿಕಾರದಲ್ಲಿ ಕುಳಿತವರಿಗೆ ನಾಚಿಕೆಯಾಗಬೇಕಲ್ಲವೇ ಎಂದ್ರ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. 60% ಪಡೆಯಲಾಗುತ್ತಿದೆ ಎಂದು ಗುತ್ತಿಗೆದಾರರು ಹೇಳುತ್ತಿದ್ದಾರೆ. ತನಿಖೆ ಮಾಡಿಸಿ. ನಿಮ್ಮದೇ ಪಕ್ಷದ ಬಿಆರ್ ಪಾಟೀಲ್, ಬಿಕೆ ಹರಿಪ್ರಸಾದ್, ಆರ್ವಿ ದೇಶಪಾಂಡೆ ಹೇಳುತ್ತಾರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದ. ದೇಶದ ಬಗ್ಗೆ ಮಾತನಾಡೋದು ವೈಯಕ್ತಿಕ ಅಭಿಪ್ರಾಯವೇ. ಸಿದ್ದರಾಮಯ್ಯನವರೇ ತಾಯಿಯ ಬಗ್ಗೆ ಮಾತನಾಡೋದು ವೈಯಕ್ತಿಕ ಅಭಿಪ್ರಾಯ ಹೇಗೆ ಆಗಲಿದೆ ಎಂದು ಪ್ರಶ್ನೆ ಮಾಡಿದ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಯೂ ಬಿಜೆಪಿ ಜಿಲ್ಲಾಧ್ಯಕ್ಷರಿದ್ರ, ಮುಂದೆಯೂ ಇರ್ತಾರೆ. ಹೊಸ ಅಧ್ಯಕ್ಷರು ಬಂದು ಜವಾಬ್ದಾರಿ ವಹಿಸಿಕೊಳ್ಳುವವರೆಗೂ ಹಳೆಯ ಅಧ್ಯಕ್ಷರೇ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂದರ. ಆಡಳಿತದ ಕಡೆ ಗಮನ ಕೊಡಿ. ಸಮಾವೇಶಕ್ಕೆ ವೆಚ್ಚ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಹಣ ಬಡವರಿಗೆ ಖರ್ಚು ಮಾಡಿ ಎಂದು ಸಲಹೆ ನೀಡಿದ್ರ.
ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ತುಂಬ 16 ಸರಿ 17 ಸರಿ ಬಜೆಟ್ ಕೊಟ್ಟಿರ್ತಕ್ಕಂಥವ್ರು, ಉತ್ತಮ ಆಡಳಿತಗಾರರು, ಭ್ರಷ್ಟಾಚಾರದ ರಹಿತ ಮನುಷ್ಯ ಅಂತೇಳಿ ಹಿಂದೆಲ್ಲ ಮಾತುಗಳು ಕೇಳ್ತಾ ಇದ್ವಿ ನಾವು. ಆದರೆ ಈ ಬಾರಿ ಅವರ ಆಡಳಿತ ನೋಡಿದ್ಮೇಲೆ ಇತಿಹಾಸ ಕ್ಷಮಿಸದೇ ಇರೋಷ್ಟು ಭ್ರಷ್ಟಾಚಾರಿಯಾಗಿ, ಇತಿಹಾಸ ಕ್ಷಮಿಸದೇ ಇರೋಷ್ಟು ಆಡಳಿತದಲ್ಲಿ ಹಿಡಿತಾ ಇದ್ದಿರೋರಾಗಿ, ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ತಾ ಇರ್ತಕ್ಕಂಥದ್ದು ನಾಡಿನ ದುರ್ದೈವ. ಕೇವಲ ಕಾಂಗ್ರೆಸ್ನ ಅಥವಾ ಸಿದ್ದರಾಮಯ್ಯ ದುರ್ದೈವ ಅಲ್ಲ, ಇದು ನಾಡಿನ ದುರ್ದೈವ. ನೋಡ್ಕೊಂಬನ್ನಿ ನೀವು, 2 ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂದು. ಒಂದೇ 1 ಕಿಲೋಮೀಟರ್ ರಸ್ತೆ ಎಲ್ಲಾದರೂ ಆಗಿದೆಯಾ ಇಡೀ ಕರ್ನಾಟಕದಲ್ಲಿ? ಒಂದೇ 1 ಕಿಲೋಮೀಟರ್. ತಾವೆಲ್ಲ ಪತ್ರಕರ್ತರು, ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ಗಳಿರುತ್ತೆ ನಿಮಗೆ. ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ? ಒಂದೇ ಒಂದು ಉದ್ಘಾಟನೆ ಆಗಿದೆಯಾ ಹೊಸದು? ಯಾವುದಾದ್ರೂ ಕೆಲಸ ನಡೀತಾ ಇದೆಯಾ? ಯಾವುದಾದ್ರೂ ಕೆಲಸಗಳು ಎಕ್ಸೆಪ್ಟು ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇದೆ, ಜಲ್ ಜೀವನ್ ಇದ್ರದ್ದು ಮನೆ ಮನೆ ಗಂಗೆದು, ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ನಡೀತಾ ಇದೆ. ಒಂದಷ್ಟು ಸ್ಮಾರ್ಟ್ ವರ್ಕ್ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಒಂದಷ್ಟು ವಿಧಿಯಿಂದ ನಡೀತಾ ಇದೆ. ಬಿಟ್ಟರೆ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ನಡೀತಾ ಇದೆಯಾ? ಹಳೆ ನಮ್ಮ ಸರ್ಕಾರದ ಸ್ಯಾಂಕ್ಷನ್ ಆಗಿದ್ದಾವೆ ಒಂದು ಸಣ್ಣ ಪುಟ್ಟ ಈ ದಿವಸ ನಡೆದವು. ಒಬ್ಬ MLAಗೆ ಒಂದೇ ₹1 ಅನುದಾನಗಳು ಕೊಟ್ಟಿಲ್ಲ. ಇದು ನಾವು ಹೇಳ್ತಿರೋ ಮಾತಲ್ಲ. ನಾವು ಬಂದು ನೇಣು ಹಾಕೋಬೇಕೇನ್ರಿ ಅಂತ ಕೇಳ್ಬಿಟ್ಟು ರಾಜಕಾಗಿ ಅವರು, ಅವ್ರದ್ದೇ MLA ಅವರು ಬಸವರಾಜ್ ಶಿವಗಂಗಾ ಅವರು, ನಾವು ಜನರ ಮುಂದೆ ಹೋಗೋಕ್ಕಾಗಲೇ ಹೊಡಿತಾರೆ ನಮಗೆ ಅಂತ ಹೇಳ್ತಾರೆ. ಅವ್ರ ಮಿನಿಸ್ಟ್ರಿಗಳು ಇದೇ ಮಾತಾಡೋರು. ಒಂದೇ ₹1 ಅನುದಾನ ಕೊಟ್ಟಿಲ್ಲ. ಅವರ ಧೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ, ನಮಗೆ ಈ ಸರಿ ಡೆವಲಪ್ಮೆಂಟಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಮೀಟಿಂಗಲ್ಲೇ ಹೇಳಿದ್ದೀನಿ, ನಾನು MLAಗಳ ಮೀಟಿಂಗಲ್ಲೇ ಹೇಳಿದ್ದೀನಿ ಅಂತೇಳಿ. ಮತ್ತು ಯಾವ ಪುರುಷತ್ವಕ್ಕೋಸ್ಕರ ಸರ್ಕಾರ ಮಾಡಿದ್ದೀರಿ? ನಾಚಿಕೆ ಆಗಲ್ವ ನೀವು ಇನ್ನು ಮಾತಾಡೋದಕ್ಕೆ? 136 ಸೀಟ್ ಗೆಲ್ಸ್ಬಿಟ್ಟು ಕೊಟ್ರಲ್ಲ ಜನ ನಿಮಗೆ, ಇದಕ್ಕೋಸ್ಕರನ? ಅದಾದಮೇಲೆ ಭ್ರಷ್ಟಾಚಾರ, ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ? ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ? ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಶೂನ್ಯ ಸಾಧನೆಯ ಸಮಾವೇಶ ಮಾಡುತ್ತಿದೆ. 2 ವರ್ಷದಿಂದ ಕಾಂಗ್ರೆಸ್ ಮಾಡಿರುವುದು ದುರಾಡಳಿತ. ಜನಸಾಮಾನ್ಯರು ಉಪಯೋಗಿಸುವ 50ಕ್ಕೂ ಹೆಚ್ಚು ದಿನಸಿಗಳ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಹಾಲು ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ ಎಂದರು. ರಾಜ್ಯದ 8 ಕೋಟಿ ಜನರಿಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತಿದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆಗೆ ಅನುದಾನ ನೀಡಿಲ್ಲ. ಅವರ ಸ್ವಾರ್ಥಕ್ಕಾಗಿ ಗ್ಯಾರಂಟಿಗಳಿಗೆ ನೀಡುತ್ತಿದ್ದಾರೆ. ಬಿಜೆಪಿ ಸರ್ಕಾರ ನೀಡುತ್ತಿದ್ದ 56 ಕಲ್ಯಾಣ ಯೋಜನೆಗಳಿಂದ ಸ್ಥಗಿತಗೊಳಿಸಲಾಗಿದೆ. ರಾಜ್ಯದಲ್ಲಿ ರಸ್ತೆ ಇಲ್ಲ, ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ. ಸಿದ್ದರಾಮಯ್ಯ ಸೀಟು ಉಳಿಸಿಕೊಳ್ಳಲು ಮಾತ್ರ ಸಮಾವೇಶ ಮಾಡಲಾಗುತ್ತಿದೆ ಎಂದರು. ಶಾಸಕರು, ಸಚಿವರು ಹೇಳುತ್ತಿದ್ದಾರೆ, ಯಾವುದೇ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ ಎಂದು. ಅವರ ಶಾಸಕರೇ ಹೇಳುತ್ತಿರುವಾಗ ಸಮಾವೇಶ ನಾಚಿಕೆಗೇಡು. ಪಾಕಿಸ್ತಾನದ ಪರವಾಗಿ ಮಾತನಾಡುವ ಮನಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ದೇಶದ ಒಳಗೆ ಪಾಕಿಸ್ತಾನದ ಪರವಾಗಿ ಮಾತನಾಡುವವರೇ ನಿಜವಾದ ದೇಶದ್ರೋಹಿಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರ ಎಂದು ತರಾಟೆಗೆ ತೆಗೆದುಕೊಂಡ್ರ. ಜೊತೆಗೆ ಇವತ್ತು ಏನು ಇಡೀ ಕರ್ನಾಟಕದಲ್ಲಿ ಸುಮಾರು 8 ಕೋಟಿ ಜನಕ್ಕೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಮೋಸನೇ ಅಂತ ಹೇಳ್ಬೋದು. ಏನು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ಗಳು ಏನಿದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಏನು 2 ವರ್ಷಗಳಿಂದ ಅನುದಾನ ಕೊಡ್ದಿರ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡ್ದಿರ, ಎಲ್ಲವನ್ನು ಸಹ ಅವರ ಸ್ವಾರ್ಥಕ್ಕಾಗಿ ಇವರ ಒಂದು ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಅಷ್ಟು ಕೋಟಿ ಕೊಟ್ಟೆ, ಇಷ್ಟು ಕೋಟಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಏನು ಅಧಿಕಾರದಲ್ಲಿದ್ದಾಗ 56 ಕಲ್ಯಾಣ ಯೋಜನೆಗಳು ಏನಿತ್ತು, ಆ ಕಲ್ಯಾಣ ಯೋಜನೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕೂಡ ಇವತ್ತು ಸ್ಥಗಿತಗೊಳಿಸಿ ಇಡೀ ರಾಜ್ಯದಲ್ಲಿ ಇವತ್ತು 1 ಕಿಲೋಮೀಟರ್ ಕೆಲಸ, ರಸ್ತೆ ಕೆಲಸ ಆಗ್ತಾ ಇಲ್ಲ, ಆರೋಗ್ಯ ಒಂದು ಇದರಲ್ಲಿ ಆಸ್ಪತ್ರೆಗಳ ಕಟ್ಟಡಗಳಾಗ್ತಾ ಇಲ್ಲ, ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಕೇವಲ ಸಿದ್ದರಾಮಯ್ಯನವರ ಅವರೊಂದು ಸೀಟನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅವರ ಕಾಂಗ್ರೆಸ್ ಏನು MLAಗಳಿದ್ದಾರೆ, ಎಲ್ಲ ಕಾಂಗ್ರೆಸ್ MLAಗಳು ಕೂಡ ಮತ್ತು ಮಂತ್ರಿಗಳು ಕೂಡ ಒಕ್ಕೊರಳಿಂದ ಮಾತಾಡ್ತಾ ಇದ್ದಾರೆ. ಇಡೀ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ₹1 ಕೂಡ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಹೂವಿನ ಕರಗ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಸೋಮವಾರ ನಗರದ ಭುವನೇಶ್ವರಿ ವೃತ್ತದಲ್ಲಿ ಒನಕೆ ಕರಗ ನಡೆಯುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಒನಕೆ ಕರಗ ಕಣ್ತುಂಬಿಕೊಳ್ಳಲು ಅಪಾರ ಜನಸ್ತೋಮ ನೆರೆದಿತ್ತು. ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ನಗರದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸುರಿಯುತ್ತಿರುವ ಮಳೆಯಲ್ಲಿಯೂ ಅಪಾರವಾಗಿ ಸೇರಿದ ಜನ ಕರಗವನ್ನ ಕಣ್ತುಂಬಿಕೊಂಡ್ರು. ಇನ್ನು ಕರಗ ಮಹೋತ್ಸವದ ಅಂತಿಮ ಘಟ್ಟವಾದ ವಸಂತೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಇಂದು ಮಧ್ಯಾಹ್ನ ಒನಕೆ ಕರಗ ವೀಕ್ಷಿಸಲು ಜನಸಾಗರವೇ ನೆರೆದಿತ್ತು. ಮೊದಲು ಒನಕೆ ಕರಗಕ್ಕೆ ಪೂಜೆ ನಡೆಸಿ ನಂತರ ಒನಕೆಯ ಮೇಲೆ ಪಾತ್ರೆಯನ್ನಿಟ್ಟು ಅದನ್ನ ತಲೆ ಮೇಲಿಟ್ಟುಕೊಂಡು ತಮಟೆ ಸದಿಗೆ ತಕ್ಕಂತೆ ನೃತ್ಯ ಮಾಡುತ್ತಿದ್ರೆ ಒನಕೆಯ ಮೇಲಿನ ಪಾತ್ರೆಯಲ್ಲಿನ ನೀರು ಕೆಳಗೆ ಚೆಲ್ಲುವುದನ್ನ ಕಣ್ತುಂಬಿಕೊಳ್ಳಲು ಹಾಗೂ ಆ ನೀರನ್ನ ತಮ್ಮ ತಲೆಯ ಮೇಲೆ ಬೀಳಿಸಿಕೊಳ್ಳಲು ಬೃಹತ್ ಜನಸ್ತೋಮವೇ ನಡೆದಿತ್ತು. ತಲೆಯ ಮೇಲೆ ಹೊತ್ತು ಒನಕೆ ಕರಗವನ್ನ ಕುಪ್ಪಂ ಬಾಲಾಜಿ ಅವರು ತಮಟೆಯ ಸದ್ದಿಗೆ ತಕ್ಕಂತೆ ಅತ್ಯದ್ಭುತವಾದ ನೃತ್ಯ ಮಾಡುವ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸಿದ್ರು. ಇನ್ನು ಒನಕೆ ಕರಗದ ನಂತರ ಮಾತನಾಡಿದ ಕರಗ ಪೂಜಾರಿ ಕುಪ್ಪಂ ಬಾಲಾಜಿ, ಕಳೆದ 13 ವರ್ಷದಿಂದ ಚಿಕ್ಕಬಳ್ಳಾಪುರದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಹೊರಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ಜನರ ಪ್ರೀತಿ ವರ್ಣಿಸಲ ಸಾಧ್ಯ. ಪ್ರತಿ ಬಾರಿಯೂ ಅವರು ತಮ್ಮ ಮೇಲೆ ಹೆಚ್ಚು ಒಲವು ತೋರುತ್ತಿರುವುದು ನಿಜವಾಗಿಯೂ ನಾನು ಧನ್ಯ ಎಂದ್ರ. ಈ ಬೆಂಬಲ ಹೇಗೆ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದ್ರ. నుంచి వచ్చినాము. ఇక్కడ 13 సంవత్సరాల నుంచి ఇక్కడ కరగం వస్తున్నాము. చిక్కబళ్ళాపూర్ అంటే చాలా సంతోషంగా ఉంటుంది. అందరూ జనం సపోర్టు, దేవస్థానం కమిటీ సపోర్ట్ కానీ అభివృద్ధి, ఇప్పుడు ధర్మరాయ స్వామి దేవస్థానం అంటే ఇంకా బాగా డెవలప్ చేసి ఇంకా కరగంకి మంచి సపోర్ట్ ఇచ్చి ఇంకా బాగా చేస్తూనే ఉండాలా అనేసి అదంతా దేవుని కృప, అంతే దేవుని నుంచి వచ్చి ఉంటుంది. అంతే వేరే శక్తి ఏమంతా ఉండేది, అంతా దేవుని నుంచి వచ్చి ఉంటుంది. అంత ఎక్స్పీరియన్స్ 15 ఏళ్ళ నుంచి నేను కరగం వస్తాను. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಸಾಧನೆಗಳನ್ನು ಅನಾವರಣ ಮಾಡುವ ಸಮರ್ಪಣಾ ಸಂಕಲ್ಪ ಸಮಾವೇಶವನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಇರ್ಷಾದ್ ಅಹ್ಮದ್ ಹೇಳಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಾಳೆ ನಡೆಯಲಿರುವ ಸಮರ್ಪಣಾ ಸಂಕಲ್ಪ ಸಮಾವೇಶದ ಬಗ್ಗೆ ಕೆಪಿಸಿಸಿ ವಕ್ತಾರ ಇರ್ಷಾದ್ ಅಹ್ಮದ್ ಮಾತನಾಡಿದ್ರು. ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆಯ ಬಗ್ಗೆ ಹೇಳಿದ್ರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯಲಿದ್ದು, ಇದೇ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ವಸತಿ ರಹಿತರಿಗೆ ವಸತಿ ಹಕ್ಕುಪತ್ರ ವಿತರಣೆ ಮಾಡಲಾಗುವುದು.
ಹಟ್ಟಿ ತಾಂಡಾಗಳನ್ನ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಲಾಗುವುದು. ಹಕ್ಕುಪತ್ರಗಳನ್ನ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಿತರಣೆ ಮಾಡಲಿದ್ದಾರೆ ಎಂದರು. ಇನ್ನು ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಲ್ಲಾ ಸಚಿವರು, ಶಾಸಕರು ಮತ್ತು ಸಂಸದರು ಭಾಗವಹಿಸಲಿದ್ದಾರೆ ಎಂದರು. ಎಲ್ಲರೂ ಒಂದಾಗಿ ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಹಮ್ಮಿಕೊಂಡಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಲಾಗುವುದು. ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿದೆ. ಎಲ್ಲಾ ವರ್ಗದವರಿಗೆ ಸಹಾಯವಾಗುವ ರೀತಿಯಲ್ಲಿ ಗ್ಯಾರಂಟಿ ನೀಡಲಾಗಿದೆ ಎಂದರು. ರಾಜ್ಯದ ಪ್ರತಿ ಮನೆಗೆ 8,000 ರೂಪಾಯಿ ನೀಡಲಾಗುತ್ತಿದೆ. ಬಡವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸುಧಾರಣೆ ಮಾಡುವ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು, ಈ ಕಾರ್ಯಕ್ರಮಗಳ ಬಗ್ಗೆ ಸಮಾವೇಶದಲ್ಲಿ ಹೇಳಲಾಗುವುದು ಎಂದರು. ಬರೀ ಸಾಧನಾ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಯಾವುದೇ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ ವಿಷಯಾಂತರ ಮಾಡುವಂತಹ ಸಂದರ್ಭ ಇದು ಆಗದೇ ಇರೋದರಿಂದ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಹೊಸಪೇಟೆಯಲ್ಲಿ ಇವತ್ತು ಬೃಹತ್ವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಆ ಸಮಾವೇಶವನ್ನು ನಾವು ಸಾಧನಾ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಆ ಸಾಧನಾ ಸಮಾವೇಶಕ್ಕೆ ಸುಮಾರು 1 ಲಕ್ಷ ಜನರಿಗೆ, ಬಡ ಜನರಿಗೆ, ಯಾರು ವಸತಿ ಇಲ್ಲದೆ ಅಂಥವರಿದ್ದರು, ಸೂರು ಇಲ್ಲದೆ ಅಂಥವರಿದ್ದರು, ಅವರಿಗೆ ವಸತಿಗಳ ಒಂದು ಹಕ್ಕುಪತ್ರವನ್ನು ಕೊಡೋ ಮುಖಾಂತರ ಅವರ ತಾಂಡಾಗಳಾಗಿರ್ಬೋದು, ಅಲ್ಲಿರುವಂಥ ಹಟ್ಟಿಗಳಾಗಿರ್ಬೋದು, ಅಥವಾ ಅಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳಿಗೆ ಕೊಟ್ಟಂತಹ ಜಾಗಕ್ಕೆ ನಾವು ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿ, ಮಾನ್ಯ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಏನು ಇವತ್ತು ಕ್ರಾಂತಿಕಾರಿಯಾದಂತಹ ಕೆಲಸವನ್ನು ನಾವು ರಾಜ್ಯ ಸರ್ಕಾರದ ಮುಖಾಂತರ ಮಾಡ್ತಾಯಿದ್ದೀವಿ. ಆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ನಿಕಟಪೂರ್ವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಿತರಣೆ ಮಾಡ್ತಾರೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಶಾಲೆಗಳಲ್ಲಿ ಸರ್ಕಾರದ ಮಾನದಂಡ ಗಾಳಿಗೆ ತೂರಿ ದುಬಾರಿ ಶುಲ್ಕ ಪಡೆಯುತ್ತಿರುವ ಪ್ರಾಥಮಿಕ ಪೂರ್ವ ಮತ್ತು ಪ್ರೌಢಶಿಕ್ಷಣ ಶಾಲೆಗಳಿಗೆ ಸರ್ಕಾರಿ ಮಾನದಂಡದಲ್ಲಿ ಶುಲ್ಕ ನಿಗದಿಪಡಿಸಲು ಕೂಡಲೇ ಆದೇಶ ಹೊರಡಿಸುವಂತೆ ಉಪನಿರ್ದೇಶಕರಿಗೆ ಪತ್ರ ಮುಖೇನ ತಿಳಿಸಲಾಗಿದೆ ಎಂದು ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಪಕ್ಷದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್, 2025-26ನೇ ಸಾಲಿನ ಶಾಲಾ ತರಗತಿಗಳು ಪ್ರಾರಂಭವಾಗಿದ್ದು, ಖಾಸಗಿ ಶಾಲೆಗಳಲ್ಲಿ ಸರ್ಕಾರದ ಮಾನದಂಡದ ಪ್ರಕಾರ ಶುಲ್ಕ ಪಡೆಯದೆ ತಮಗಿಷ್ಟ ಬಂದಂತೆ ವಾರ್ಷಿಕ ಶುಲ್ಕ 25,000ದಿಂದ 1 ಲಕ್ಷ ರೂಪಾಯಿಗಳವರೆಗೂ ವಸೂಲಿ ಮಾಡಿ ಶಾಲಾ ಶಿಕ್ಷಣವನ್ನು ದಂಧೆ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಪುಸ್ತಕಗಳಿಗೆ ಸಮವಸ್ತ್ರಕ್ಕೆಂದು ಇಂತಿಷ್ಟು ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಅಥವಾ ಮಾಧ್ಯಮದವರು ಹೇಳ್ಬಿಟ್ರೆ ಸಾಕ, ಪೋಷಕರು ಸಹ ಇದ್ರ ಬಗ್ಗೆ ನಿಜ ಪಾಪ ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಹಾಗಾಗಿ ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ತಾವ್ರೆ. ಮತ್ತು ಅವರ ಸರ್ಕಾರದ ಮಾನದಂಡ ಯಾಕೆ ಅವ್ರು ಪ್ರಶ್ನೆ ಮಾಡ್ತಿಲ್ಲ? ಯಾಕೆ ಅಂದರೆ ಪಾಪ ಭಯ, ಎಲ್ಲಿ ನಮ್ಮ ಮಕ್ಕಳನ್ನ ಕಡೆಗಣಿಸ್ತಾರೋ ಅನ್ನೋ ಒಂದು ಭಯ ಅವ್ರಿಗೆ. ಜೊತೆ ಒಳಗೆ ಅವ್ರು ಏನಾದರೂ ಕಡಿಮೆ ಕೊಟ್ಟರೆ, 1 ವಾರನೋ 2 ವಾರನೋ ಶುಲ್ಕ ಕಟ್ಟೋದು ಲೇಟ್ ಆಯಿತು ಅಂದರೆ ಅವ್ರ ಮಕ್ಕಳನ್ನ ಸ್ಕೂಲಿಂದ ಹೊರಗಡೆ ನಿಲ್ಲಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಸರ್ಕಾರಿ ಶಾಲೆಗಳ ಬಗ್ಗೆ ನಂಬಿಕೆ ಇಲ್ಲ. ಅವರೇ ಶಾಲೆಗಳಲ್ಲಿ ಪಾಠ ಮಾಡದೆ ಹಾಜರಾತಿ ಹಾಕಿ ಬೇರೆ ವ್ಯವಹಾರಗಳಲ್ಲಿ ತೊಡಗಿರುತ್ತಾರೆ. ಸರ್ಕಾರಿ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುತ್ತಾರೆ. ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವ್ಯಾಪಾರಕ್ಕೆ ಇಳಿದಿದ್ದಾರೆ.
ಹಾಗಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯಲಿದೆ ಎಂಬ ಆಶಯದೊಂದಿಗೆ ರೋಗಿಗಳು ಆಸ್ಪತ್ರೆಗೆ ಬರುತ್ತಿದ್ದು ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ಉತ್ತಮ ಚಿಕಿತ್ಸೆ ನೀಡಬೇಕು, ಯಾವುದೇ ದೂರು ಬಾರದಂತೆ ನೋಡಿಕೊಳ್ಳಬೇಕು ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಸೂಚಿಸಿದರು. ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಬಳಿಯ ಜಾಕಿ ಸಂಸ್ಥೆ CSR ನಿಧಿಯಿಂದ 25 ಲಕ್ಷ ಆರೋಗ್ಯ ಕ್ಷೇತ್ರಕ್ಕೆ ನೀಡಿದರು. ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ, ವಿದರಾಶ್ವತ್ಥ ಹಾಗೂ ಹೊಸೂರು ಆಸ್ಪತ್ರೆಗಳಿಗೆ ರೋಗಿಗಳ ಅಗತ್ಯ ಉಪಕರಣಗಳನ್ನು ಶಾಸಕರು ವಿತರಿಸಿ ಮಾತನಾಡಿದರು. ಆಸ್ಪತ್ರೆಗೆ ಅಗತ್ಯ ಉಪಕರಣಗಳನ್ನು ಜಾಕಿ ಸಂಸ್ಥೆಯವರು ನೀಡುತ್ತಿದ್ದು, ಈ ಉಪಕರಣಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ರೋಗಿಗಳಿಗೆ ಉತ್ತಮ ಸೇವೆ ನೀಡಿ ಎಂದರು. ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ವೈದ್ಯಾಧಿಕಾರಿಗಳವರೇ, ಸಾರ್ವಜನಿಕ ಬಂಧುಗಳು, ಈಗಾಗಲೇ ವಿದುರಾಶ್ವತ್ಥದಲ್ಲಿ ಅನೇಕ ಪರಿಕರಗಳನ್ನು, ಇಕ್ವಿಪ್ಮೆಂಟ್ಸನ್ನು ಡೆಲಿವರಿ ಮಾಡಿ, ಎರಡನೇದಾಗಿ ಇಲ್ಲಿ ತಾಯಿ ಮಕ್ಕಳ ಹಾಸ್ಪಿಟಲ್ ಬಂದಿವಿ. ಇದಾದ ತಕ್ಷಣ ಹೊಸೂರಿಗೆ ಹೋಗ್ತಾ ಇದ್ವಿ. ಸುಮಾರು 25 ರಿಂದ 30 ಲಕ್ಷ ರೂಪಾಯಿನ ಇಕ್ವಿಪ್ಮೆಂಟ್ಸ್ನ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಸರಬರಾಜು ಮಾಡ್ತಾರೆ. ಇದಕ್ಕೆ ಕೈ ಜೋಡಿಸಿರುವಂಥವ್ರು ಪೇಜ್ ಕಂಪ್ನಿಯವರು, ಪೇಜ್ ಇಂಡಸ್ಟ್ರಿಯವರು, ಜಾಕಿ ಕಂಪ್ನಿಯವರ ಆ ಒಂದು ಸಂಸ್ಥೆಯವರು ಇಷ್ಟೆಲ್ಲ ಮೆಟೀರಿಯಲ್ಸನ್ನು CSR ಫಂಡಲ್ಲಿ, ಇವಾಗೊಂದು ಕಾನೂನಿದೆ.
ಇನ್ನು ಈ ಸಮಯದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆ ವೈದ್ಯರು ರೋಗಿಗಳ ಹತ್ತಿರ ಆತ್ಮೀಯವಾಗಿ ವರ್ತಿಸಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಎಂದು ಸಲಹೆ ನೀಡಿದರು. ಇನ್ನು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಜಾಕಿ ಸಂಸ್ಥೆಯ ಶ್ರೀನಿವಾಸ್, ಸಂತೋಷ್, ಡಾಕ್ಟರ್ ಲಕ್ಷ್ಮೀಕಾಂತ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆನಂದನಗರದ ಅರುಣ್ ಕುಮಾರ್ ಅವರನ್ನ ಮನೆಯಲ್ಲಿ ಬಿಟ್ಟು ಮನೆಗೆ ಸೀಲ್ ಹಾಕಿದ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ದಿಢೀರ್ ಪ್ರತಿಭಟನೆ ನಡೆಸಿದರು. ವ್ಯಕ್ತಿಯನ್ನು ಮನೆಯೊಳಗಿಟ್ಟು ಮನೆಗೆ ಬೀಗ ಜಡಿದ ಫೈನಾನ್ಸ್ ಅಧಿಕಾರಿಗಳ ಕ್ರಮಕ್ಕೆ ವಿಜಯಪುರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಾಲ ಪಡೆದ ವ್ಯಕ್ತಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ಮನೆಗೆ ಬೀಗ ಜಡಿಯಲಾಗಿದ್ದು, ಇದರಿಂದ ಆಕ್ರೋಶಗೊಂಡ ಜನ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾನವೀಯತೆ ಮರೆತು ವರ್ತಿಸುವ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ. 2019ರಲ್ಲಿ 15 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಅರುಣ್ ಕುಮಾರ್ ಸಾಲ ಕಟ್ಟದ ಕಾರಣ ಜೋಳಮಂಗಲ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ಅರುಣ್ ಕುಮಾರ್ ಅವರನ್ನು ಕೂಡಿ ಹಾಕಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಜೋಳಮಂಗಲ ಫೈನಾನ್ಸ್ ವ್ಯವಸ್ಥಾಪಕ ಗೋಪಿನಾಥ್ ಮಾತನಾಡಿ, ನಾವು ಮನೆ ಪರಿಶೀಲಿಸಿದಾಗ ಆ ವ್ಯಕ್ತಿ ಇರಲಿಲ್ಲ. ವಿಡಿಯೋ ಮಾಡಿದ್ದೇವೆ. ಮನೆಗೆ ಬೀಗ ಹಾಕಿದ ಮೇಲೆ ಕಿಟಕಿಯಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ನಾವು ತೆಗೆಯಲು ಹೋದರೆ ಸಾರ್ವಜನಿಕರು ಬಿಡುತ್ತಿಲ್ಲ ಎಂದರು. ಖಾಸಗಿ ಫೈನಾನ್ಸ್ ನೀವು ಹಣಕಾಸು ನೆರವೇನನ್ನು ತಗೊಂಡಿದ್ರೆ ದಯವಿಟ್ಟು ಅಪ್ ಟು ಡೇಟ್ ಮಾಡ್ಕೊಡಿ. ಫಸ್ಟ್ ಅದನ್ನ ಸರ್ಕಾರ ಇತ್ತೀಚೆಗೆ ಕಾನೂನುಗಳು ಮಾಡಿದ್ರೆ ಅವ್ರೇನು ಕೊಟ್ಟವ್ರನ್ನ ವಾಪಸ್ ಕೊಡಬಾರ್ದು ಅಂತ ನೆಲೆ ಹೇಳಿಲ್ಲ, ಬಟ್ ಕೋರ್ಸಲ್ಲಿ ಅವ್ರು ವಸೂಲಿ ಮಾಡಬಾರ್ದು ಅಂತ ಹೇಳಿದೆ. ಅದರಿಂದ ಇವರು ಒಳಗಡೆ ಮನುಷ್ಯನ್ ಕೂಡ ಹಾಕಿ ಅವರು ಸೀಜ್ ಮಾಡಿರೋದ್ರಿಂದ ನಾನು ಎಲ್ಲರಿಗೂ ಬರ್ಬೇಕಾಯ್ತು. ಈಗ ಓಪನ್ ಮಾಡಿ ತೆಗ್ಸೋಕ್ಕೋಸ್ಕರವಾಗಿ ಮನುಷ್ಯತ್ವ ಮಾನವೀಯತೆ ನೋಡಿ ಇಲ್ಲೇ ಹೋಯ್ತು ಎಲ್ಲಾನು. ಮನುಷ್ಯತ್ವ ಮಾನವೀಯತೆ ನೋಡಕ್ಕಾಗಲ್ಲ, ಗೊತ್ತಾಗಲ್ಲ ನಿಮ್ಗೆ. ಸ್ಥಳಕ್ಕೆ ದೇವನಹಳ್ಳಿ ದಂಡಾಧಿಕಾರಿ ಬಾಲಕೃಷ್ಣ ಆಗಮಿಸಿ, ಮಾನವೀಯತೆ ಮರೆತಿರುವ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಮೈಕ್ರೋ ಫೈನಾನ್ಸ್ ಮಾನವೀಯತೆ ಇಲ್ಲದೆ ವ್ಯಕ್ತಿಯನ್ನು ಮನೆಯಲ್ಲಿ ಕೂಡಿ ಹಾಕಿರುವುದು ಅಪರಾಧ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ನಂತರ ವ್ಯಕ್ತಿಯನ್ನು ಮನೆಯಿಂದ ಹೊರತರಲಾಯಿತು. ಸ್ಥಳಕ್ಕೆ ವಿಜಯಪುರ ಪೊಲೀಸ್ ಠಾಣೆ ಪಿಎಸ್ಐ ಸಾದಿಕ್ ಪಾಷಾ ಹಾಗೂ ಪುರಸಭಾ ಅಧಿಕಾರಿಗಳು ಭೇಟಿ ನೀಡಿದ್ದರು. ಸತೀಶ್ ಕುಮಾರ್ ಜಿ, ಸಿಟಿವಿ ನ್ಯೂಸ್, ವಿಜಯಪುರ. ದೇಶದ ಸರಿಹದ್ದಿನಲ್ಲಿ ನಮಗಾಗಿ ಹತ್ತಾರು ಬಡವರ ಮಕ್ಕಳು ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ತಾಲೂಕು ಪಂಚಾಯಿತಿ ಸದಸ್ಯ ಶ್ರೀರಾಮ್ ನಾಯ್ಕ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಮೀಪ ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಉಗ್ರಗಾಮಿಗಳಿಗೆ ಇತ್ತೀಚೆಗೆ ಬಲಿಯಾದ ನೆರೆಯ ಆಂಧ್ರಪ್ರದೇಶದ ಕಲ್ಲಿತಾಂಡ ವೀರಯೋಧ ಮುರಳಿ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಹೆಸರಿನಲ್ಲಿ ಅನ್ನದಾನ ಮಾಡುವ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ತಾಲೂಕು ಲಂಬಾಣಿ ಸಮುದಾಯದಿಂದ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳ ದುಷ್ಕೃತ್ಯದಲ್ಲಿ 26 ಮಂದಿ ಭಾರತೀಯರನ್ನ ಕಳೆದುಕೊಂಡಿದ್ದೇವೆ. ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ ಉಗ್ರವಾದಿ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಎಂದರು. ಈ ಕಾರ್ಯಾಚರಣೆ ವೇಳೆ ಲಂಬಾಣಿ ಸಮುದಾಯದ ಹೆಮ್ಮೆಯ ಯೋಧ ಮುರಳಿ ನಾಯಕ್ ಅವರನ್ನ ಕಳೆದುಕೊಂಡಿದ್ದೇವೆ. ಮುರಳಿ ನಾಯಕ್ ನಮ್ಮ ದೇಶ ರಕ್ಷಣೆಗೆ ಪ್ರಾಣ ತೆತ್ತು ದೇಶ ಪ್ರೇಮ ತೋರಿದ್ದು ಪ್ರೇರಣಾದಾಯಕವಾಗಿದ್ದಾರೆ. ಹಾಗಾಗಿ ಮತ್ತಷ್ಟು ಮಂದಿ ನಮ್ಮ ಸಮುದಾಯದಿಂದ ದೇಶ ಸೇವೆಗೆ ಮುಂದಾಗಬೇಕು ಎಂದರು. ಗಂಡು ಮಗು ಹುಟ್ಟಿದಂಥ ಕುಟುಂಬ, ಅವರು ವಲಸೆ ಬಾಂಬೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆದರೂ ಆ ಹುಡುಗ ಮುರಳಿ ನಾಯಕರು ದೇಶದ ಬಾವುಟವನ್ನು ನನ್ನ ಎದೆಯ ಮೇಲೆ ನಾನು ಸತ್ತಾಗ ಅದನ್ನು ಇಟ್ಕೊಂಡು ಸಾಯಬೇಕು ಎಂಬ ಒಂದು ಛಲ ಆ ಗ್ರಾಮದಲ್ಲಿ ಹೇಳ್ಕೊಂಡಿರೋದು ಇವತ್ತು ನಾವು ಮೀಡಿಯಾಗಳಲ್ಲಿ ಸಹ ನೋಡ್ತಾ ಇದ್ದೀವಿ. ಆದ್ದರಿಂದ ಮುರಳಿ ನಾಯಕ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶದ ಗಡಿ ಭಾಗದಲ್ಲಿ 6 ಜನ ಹೋಗಿದ್ರು. ಆ 6 ಜನರಲ್ಲಿ ಎಬ್ಬಿಸಿಕೊಂಡು ಹೋದಂಥವರು ಮುರಳಿ ನಾಯಕ್ ಎಂಬುದಾಗಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಮುರಳಿ ನಾಯಕ್ ಅವರು 14 ಜನರನ್ನ ಪಾಕಿಸ್ತಾನದವ್ರನ್ನ ಕೊಂದು
ತಾನು ಸಹ ವೀರ ಮರಣವನ್ನು ಹೊಂದಿದ್ದಾರೆ. ದೇಶಕ್ಕಾಗಿ ಅವರು ಕೊಟ್ಟಂಥ ಸೇವೆಗೆ ನಾವು ಲಂಬಾಣಿ ಸಮುದಾಯದ ಎಲ್ಲರೂ ನಾವು ಗರ್ವದಿಂದ ಅವರಿಗೆ ಈ ಒಂದು ಶ್ರದ್ಧಾಂಜಲಿಯನ್ನು ಸಹ ನಾವು ಅರ್ಪಿಸ್ತಾ ಇದ್ದೇವೆ. ಇದೇ ವೇಳೆ ಮುರಳಿ ನಾಯಕ್ ಅವರ ಹೆಸರಿನಲ್ಲಿ ನೂರಾರು ಮಂದಿಗೆ ಅನ್ನದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಬಂಜಾರ ಸಮುದಾಯದ ಅಧ್ಯಕ್ಷ ನಾರಾಯಣ ನಾಯಕ್, ಪ್ರಧಾನ ಕಾರ್ಯದರ್ಶಿ ಶಂಕರ ನಾಯಕ್, ಉಪಾಧ್ಯಕ್ಷ ಶಂಕರ್, ನಾರಾಯಣ್ ನಾಯಕ್, ವೆಂಕಟರಾಮಪ್ಪ, ಶ್ರೀನಿವಾಸ್, ನಾಗಿನಾಯಕ್, ವಕೀಲ್ ಬಾಬು ನಾಯಕ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸಮುದಾಯ ಭವನವನ್ನು ಇಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನೇ ಸಾಲಿನ ನಬಾರ್ಡ್ RIDF 29ರ ಯೋಜನೆಯಡಿ ಸುಮಾರು 2.5 ಕೋಟಿ ರು ವೆಚ್ಚದಲ್ಲಿ ನಂಜನಗೂಡು ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸಮುದಾಯ ಭವನ ನಿರ್ಮಿಸಲಾಗಿದೆ. ಅಲ್ಲದೆ ಮುಚ್ಚಿದ ಹರಾಜುಕಟ್ಟೆ, ಕಾಂಕ್ರೀಟ್ ರಸ್ತೆ, ಚರಂಡಿ ನಿರ್ಮಾಣ, ಜಾನುವಾರುಗಳ ಉಪ ಪ್ರಾಂಗಣದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ಮುಚ್ಚಿದ ಹರಾಜುಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಸಮುದಾಯ ಭವನ ಉದ್ಘಾಟನೆ ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಿಸಲಾಗಿದೆ. ರೈತರ ಬಹುದಿನಗಳ ಬೇಡಿಕೆ ಈಡೇರಿಸಿದ್ದೇವೆ. ನಂಜುಂಡಸ್ವಾಮಿ ಅವರು ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಪ್ರತಿಯೊಬ್ಬರೂ ಹೋರಾಟದ ಮನೋಭಾವ ಬೆಳೆಸಿಕೊಳ್ಳಬೇಕು. APMC ಆವರಣದಲ್ಲಿ ನಿರ್ಮಿಸಿರುವ ನಂಜುಂಡಸ್ವಾಮಿ ಸಮುದಾಯ ಭವನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಒಂದು ಸ್ಟ್ಯಾಚು ಕೂಡ ನಿರ್ಮಾಣ ಆಗಬೇಕು ಅಂತ ಅವರು ನಮಗೆ ತಿಳಿಸ್ತಾರೆ. ನಮಗೂ ಕೂಡ ಪ್ರೊಫೆಸರ್ ಸರ್ ಅವರ ಬಗ್ಗೆ ತುಂಬ ಅಭಿಮಾನ. ಯಾಕೆಂದರೆ ಅವರು ಕೂಡ ಒಬ್ಬರು ವಕೀಲರಾಗಿ, ಅವರು ಕೂಡ BA ಪದವಿಯನ್ನು ಪಡೆದಿದ್ದು, ಅವರು ಕೂಡ ವಕೀಲರಾಗಿ ಅವರ ಸೇವೆಯನ್ನು ಮಾಡಿಕೊಂಡು ಹೋರಾಟದಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು, ಸಂಘಟನೆಗೆ ಹೆಚ್ಚಿನ ಸಮಯವನ್ನು ಕೊಟ್ಟು, ಅವರು ಕೂಡ ವಿದೇಶದಲ್ಲಿ ಅವರು ಇಂಟರ್ನ್ಯಾಷನಲ್ ಲಾನಲ್ಲಿ ಅವರು ಉನ್ನತ ವ್ಯಾಸಂಗವನ್ನು ಕೂಡ ಮಾಡಿರುತ್ತಾರೆ. ಅವರು ನಿಜವಾಗ್ಲೂ ಕೂಡ ನಮ್ಮಂಥ ಯುವಕರಿಗೆ ಸ್ಫೂರ್ತಿ. ಯಾಕೆಂದರೆ ಅವರು ಮಾಡಿದ್ದು ಕಾನೂನು ವಿದ್ಯಾಭ್ಯಾಸ ನಂತರ ಇಂಟರ್ನ್ಯಾಷನಲ್ ಲಾಲಿ ಅವರು ವ್ಯಾಸಂಗವನ್ನು ಮಾಡಿಕೊಂಡು ಬಂದು ಅವರು ಈ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಅವರು ಜಮೀನನ್ನು ಉಳುಮೆ ಮಾಡಲಿಕ್ಕೆ ವಿಚಾರ ಮಾಡ್ತಾರೆ. ಗ್ರಾಮೀಣ ಭಾಗದ ರೈತರ ಜಮೀನುಗಳಿಗೆ ತೆರಳಲು ರಸ್ತೆ ಇಲ್ಲ, ಇದನ್ನ ನಿರ್ಮಾಣ ಮಾಡಿಕೊಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಅವರು ಈಗಾಗಲೇ ರೈತ ಪಥ ಯೋಜನೆಯೊಂದಿಗೆ ಜಮೀನುಗಳಿಗೆ ರಸ್ತೆ ನಿರ್ಮಿಸಲು ಮುಂದಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ, ವಿದ್ಯಾಸಾಗರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಂಜನಗೂಡು ತಾಲೂಕು ಗ್ರಾಮ ಸಹಾಯಕರ ಸಂಘಕ್ಕೆ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ಸಿಂಧವಳ್ಳಿ ವೃತ್ತದ ಎಸ್ಎಂ ಸತೀಶ್ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಜವರಯ್ಯ, ಸಂಘದ ಕಾರ್ಯದರ್ಶಿಯಾಗಿ ಸುಬ್ಬಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ಎಸ್ಎಂ ಸತೀಶ, ಉಪಾಧ್ಯಕ್ಷ ನಂಜುಂಡಸ್ವಾಮಿ, ಖಜಾಂಚಿ ಪುಟ್ಟಣ್ಣ, ಗೌರವ ಅಧ್ಯಕ್ಷ ಕೂಸಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸಮರ್ಪಣಾ ಸಂಕಲ್ಪ ಸಮಾವೇಶಕ್ಕೆ ಬಿಜೆಪಿ ತಿರುಗೇಟು. ಶೂನ್ಯ ಸಾಧನೆಯಲ್ಲಿಯೇ ಸಂಕಲ್ಪ ಸಮಾವೇಶ ಎಂದು ಲೇವಡಿ. ರಾಜ್ಯದಲ್ಲಿರೋದು 60% ಸರ್ಕಾರ ಎಂದ ಬಿಜೆಪಿ. ಭಗತ್ ಸಿಂಗ್ ನಗರದ ಅದ್ದೂರಿ ಧರ್ಮರಾಯ ಕರಗದ ವಸಂತೋತ್ಸವ. ಚಿಕ್ಕಬಳ್ಳಾಪುರದ ಭುವನೇಶ್ವರಿ ವೃತ್ತದಲ್ಲಿ ನಡೆದ ವನಕೆ ಕರಗ ವೀಕ್ಷಿಸಲು ಮುಗಿಬಿದ್ದ ಜನ. ಕುಪ್ಪಂ ಬಾಲಾಜಿಯಿಂದ ವನಕೆ ಕರಗ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮರ್ಪಣಾ ಸಂಕಲ್ಪ ಸಮಾವೇಶ. ರಾಜ್ಯ ಸರ್ಕಾರದ 2 ವರ್ಷದ ಸಾಧನೆ ಅನಾವರಣ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಪಿಸಿಸಿ ವಕ್ತಾರ. ಖಾಸಗಿ ಶಾಲೆಗಳು ಸರ್ಕಾರಿ ಮಾನದಂಡದಲ್ಲಿ ಶುಲ್ಕ ನಿಗದಿಪಡಿಸಲು ಆಗ್ರಹ. ಈ ಕುರಿತು ಆದೇಶ ಹೊರಡಿಸಲು ಉಪನಿರ್ದೇಶಕರಿಗೆ ಪತ್ರ. ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ ನಾಯಕರಿಂದ ಪತ್ರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.